ಗುರುಜಿ, ಈಗ ಸಂಸ್ಕಾರಗಳ ವಿಭಾಗದಲ್ಲಿ ಇವತ್ತು ಯಾವ ವಿಶೇಷ ಮಾಹಿತಿ ನಮಗಾಗಿ ಕಾಯ್ತಾ ಇದೆ? ನಮ್ಮೆಲ್ಲರಿಗೂ ಇರತಕ್ಕಂಥ ಒಂದೇ ವಿಶೇಷ ಅಂದರೆ ಇನ್ನೇನು ಶಿವರಾತ್ರಿ ಮುಗಿಯೋದ್ರೊಳಗೆ ನಿಮ್ಮೆಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಕರ್ಮಗಳನ್ನು ಕಳೆಯೋದೇ ನಮ್ಮ ಜವಾಬ್ದಾರಿ. ಪ್ರೇಕ್ಷಕರೇ, ಕಾಪಾಡ್ಕೊಳ್ಳೋಕ್ಕೆ ಎಲ್ಲರೂ ಸಿದ್ಧವಾಗಿರ್ತಕ್ಕಂಥ ವಿಚಾರ. ಸಂಸಾರಗಳನ್ನು ಗುಟ್ಟುಗಳನ್ನು ಯಾವ ಕಾಲಕ್ಕೂ ಕಾಪಾಡ್ಕೊಳ್ಳೋ ಹಾಗೆ ಜೀವನವನ್ನು ಕಾಪಾಡ್ಕೋಬೇಕಾದ ಒಂದು ಜವಾಬ್ದಾರಿ ಬಂದ್ಬಿಡ್ತು. ನಿಮ್ಮ ಮನೆಯವರನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಬಂದ್ಬಿಡ್ತು. ಪ್ರತಿಯೊಂದು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಬಂದ್ಬಿಡ್ತು. ಇನ್ನೇನು ವಿಧಿವಶಾತ್ ಅಂತ ಹೇಳಿ ಭಗವಂತನ ಕೃಪಾಕಟಾಕ್ಷದಲ್ಲಿ ಆ ಪ್ರಕೃತಿಯ ಪ್ರಳಯವಾಗೋ ಸಭೆ ನೀವು ನೋಡ್ದಿದ್ದ ಹಾಗೆ ಇಡೀ ಜಗತ್ತಲ್ಲಿ ಆಗತಕ್ಕಂಥ ಅನಾಹುತಗಳು ಇವತ್ತಿನ ದಿವಸ ಚೈನಾ ಬಾರ್ಡರಲ್ಲಿ ನಿಂತಿದ್ದಾರೆ ಗನ್ನುಗಳು ಹಿಡ್ಕೊಂಡು. ಫಸ್ಟ್ ಕ್ಲಾಸಾಗಿ ಲೈನಾಗಿ ನಿಂತ್ಕೊಂಡಿರ್ತಕ್ಕಂಥ ಎಷ್ಟೋ ಲಕ್ಷಾಂತರ ಜನ ಇವತ್ತಿನ ದಿವಸ ಕನ್ಯಾಕುಮಾರಿಯಿಂದ ಕಾಶ್ಮೀರದ ಭಾಗದವರೆಗೂ ಎಲ್ಲ ಕಡೆನೂ ನಿಂತಿದ್ರೂ ಸಹ, ನಮ್ಮಲ್ಲಿರ್ತಕ್ಕಂಥ ರಾಜಕೀಯದವರೆಗೂ ಗೊತ್ತಿದ್ರೂ ಸಹ ಏನಕ್ಕೆ ಹೀಗೆ ನಿಂತಿಯಾರೋ, ಏನಕ್ಕೆ ಅಂದರೆ ಗೊತ್ತೇ ಇಲ್ಲ. ಅದಕ್ಕೆ ಹಿಮಾಲಯ ಅಂತಕ್ಕಂಥದ್ದು ಹಿಮದ ಆಲಯ. ಹಿಮಾಲಯದಲ್ಲಿ ಜಗನ್ತೆ ಹಿಮದಲ್ಲಿ ವಾಸವಾಗಿರ್ತಕ್ಕಂಥವಳು, ಅದಕ್ಕೆ ಸಂತೋಷಿಮ. ಇವಳು ಮನಸ್ಸನ್ನು ಕೇಂದ್ರೀಕೃತಪಡಿಸ್ತಕ್ಕಂಥವಳು. ಆ ಮನಸ್ಸನ್ನು ಕೇಂದ್ರೀಕೃತಪಡಿಸ್ತಕ್ಕಂಥ ಇವಳು ನೀರನ್ನು ರಭಸವಾಗಿ ಹರಿಸ್ತಾಳೆ. ವಿನಾಶಗಳು ನಮ್ಮನ್ನ ಭಾರತ ದೇಶವನ್ನ ಹಾಳು ಮಾಡಬೇಕು ಅಂತ ಕಾಯ್ತಾ ಇರೋ ಎಷ್ಟೋ ಜನಕ್ಕೆ ತಾವೇ ವಿನಾಶವಾಗಿ ಎಲ್ಲರೂ ಹಾಳಾಗಿ ಹೋಗ್ತಾರೆ. ಯಾತಕ್ಕೆ ಆಗತ್ತೆ ಅಂದರೆ, ಭಗವತಿ ನಮ್ಮ ಭಾರತ ದೇಶವನ್ನು, 18 ಸಿದ್ಧಪುರುಷರು ನಮ್ಮ ಭಾರತ ದೇಶವನ್ನು, ಇಡೀ ಜಗತ್ತಲ್ಲಿ 12 ಜ್ಯೋತಿರ್ಲಿಂಗಗಳು ನಮ್ಮ ಭಾರತ ದೇಶವನ್ನು, ದೇವಾನುದೇವತೆಗಳು ಏನು ಕಾಪಾಡ್ತಾ ಇದ್ರು ಅಂತ ಒಂದು ಸಿದ್ಧಪುರುಷರು ನಮ್ಮ ಭಾರತ ದೇಶವನ್ನು ಇವತ್ತು ರಕ್ಷಣೆಯನ್ನು ಕಾಪಾಡ್ತಾ ಕೊಡ್ತಾ ಇದ್ದಾಳೆ. ಈ ರಕ್ಷಣೆಯನ್ನು ಕೊಡೋ ಭಗವಂತ ನಿಷ್ಠೆಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಯೋಚನೆಯೇ ಮಾಡ್ತಾ ಇಲ್ಲ. ಪ್ರಕೃತಿ ಕೂಡ ಹಾಗೆ ನಮ್ಮನ್ನು ಕಾಪಾಡೋಕ್ಕೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಕಾಪಾಡ್ಬೋದು ಅನ್ನೋದಕ್ಕೆ ಪ್ರಯತ್ನ ಪಡೋಕ್ಕೆ ನೀವು ಏನು ಮಾಡ್ತೀರಾ ಅಂತ ಆ ದೇವಿ ನೋಡ್ತಾ ಇದ್ದಾಳೆ. ನೀವು ಅಕಸ್ಮಾತ್ ಅಮ್ಮ ಹೊಟ್ಟೆ ನೋವು ಅಂದಾಗ ಆ ದೇವಿನ ಕಾಪಾಡ್ತಾಳೆ. ಅಮ್ಮ ನನಗೆ ಈ ಕಷ್ಟ ಇದೆ ಕಾಪಾಡು ಅಂದಾಗ ಆ ದೇವಿ ಕಾಪಾಡ್ತಾಳೆ. ನೀವು ಏನೂ ಕೇಳದೆ ಹಾಗೆ ಗುಗ್ಗುಗಳ ಥರ ಕುಕ್ಕಿಸ್ಕೊಂಡಿದ್ರೆ ಯಾರು ಬಂದು ಕಾಪಾಡ್ತಾರೆ? ಅವನಿಗೇನಿಲ್ಲ ಚೆನ್ನಾಗಿದ್ದಾನೆ ಅಂತ. ಅವಳಿಗೆ ಚೆನ್ನಾಗೇ ಗೊತ್ತು ನೀವೆಲ್ಲ ಕಷ್ಟದಲ್ಲಿ ಇದ್ದೀರಾ ಅಂತ. ಆದರೆ ಬಾಯಿ ಬಿಟ್ಟು ಕೇಳಲಿ, ಅವನ ನೋವು ಅವನು ಹೇಳ್ಕೋಬೇಕು, ಅವನು ನನ್ನ ಅಮ್ಮನ ಬೇಕು ಅಂತಾಳೆ. ಅದಕ್ಕೆ ಆ ಪ್ರಕೃತಿ ಮಾತೆಯಾಗಿರ್ತಕ್ಕಂಥ ಜಗನ್ಮೋಹಿನಿಗೆ, ವಿಶೇಷವಾಗಿ ಮಹಾವಿಷ್ಣು ರೂಪವಾಗಿರ್ತಕ್ಕಂಥ ಮಾಯಾ ಲೋಕದಲ್ಲಿ ಇವತ್ತು ನೀರಿನ ಪಟ್ಟ ಹೆಚ್ಚಾಗಿ ಆ ಶನೇಶ್ವರನು ಜಲದಲ್ಲಿ ಜಗತ್ ಪ್ರಿಯವಾಗಿರ್ತಕ್ಕಂಥ ಪ್ರಿಯನ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ಪರಮೇಶ್ವರನ ಪೂಜೆಯಲ್ಲಿ ತಲ್ಲೀನಾಗಿದ್ದಾನೆ. ಗುರು ಮತ್ತು ಶನಿ ಒಬ್ರಿಗೊಬ್ಬರು ನೋಡ್ತಾ ಇದ್ದ ಸಮಯದಲ್ಲಿ ಶನೇಶ್ವರನು ಏನು ಹೇಳ್ತಾನೆ, ಕರ್ಮಗಳನ್ನು ಯಾರು ಕಳ್ಕೋಬೇಕೋ ದಯವಿಟ್ಟು ಬಂದ್ಬಿಡಿ, ಕರ್ಮಗಳನ್ನು ನೀವು ಕಳ್ಕೊಳ್ಳಿ ಅಂತ. ಸುಮ್ಮನೆ ಕಾರ್ಯಕ್ರಮ ನೋಡ್ತಾರೆ, ಹೌದಾ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಹೋಗ್ಬಿಟ್ಟು ಏನು ಅಂದರೆ ಯಾಗವನ್ನು ಯಾರೋ ನಮಗೋಸ್ಕರ ಮಾಡ್ತಾ ಇದ್ದೀವಿ ಅಂದ್ಕೊಂಡಿದ್ದಾರೆ. ಖಂಡಿತ ಯಾರಾದರೂ ಬರ್ದಿದ್ದ ಪಕ್ಷದಲ್ಲಿ ನಿಮ್ಮ ಹಣೆ ಬರ ನಿಮ್ಮ ಕರ್ಮ ಅನುಭವಿಸ್ತೀರಾ ನೋಡಿ. ಹಂಗಿಂಗಲ್ಲ. ಕಾರ್ಯಕ್ರಮ ನೋಡೋರು, ಕಾರ್ಯಕ್ರಮ ಮಾಡೋರು, ಯಾರ್ಯಾರು ಕಾರ್ಯಕ್ರಮಗಳ ಮುಖಾಂತರ ಎಲ್ಲೆಲ್ಲಿ ನೋಡ್ತಾ ಇದ್ದೀರಾ, ನೀವೆಲ್ಲರೂ ಜಾತಿ ಮತ ಭೇದವಿಲ್ಲದೆ ಎಲ್ಲ ಲಕ್ಷಾಂತರ ಜನ ಬಂದು ಆ ವಿಶೇಷವಾಗಿರ್ತಕ್ಕಂಥ ಕರ್ಮಯಾಗದಲ್ಲಿ ಪಾಲ್ಗೊಳ್ಳಿ. ಜಗತ್ತಲ್ಲಿ ಕೊನೆಯ ಯಾಗ ಕರ್ಮದ ಯಾಗ. ಇಂಥ ಕರ್ಮದ ಯಾಗ ನಾ ಭೂತೋನ್ನ ಭವಿಷ್ಯತಿ. ತದನಂತರ ಉಗಾದಿ ನಂತರ ಹೊಸ ವರ್ಷದಲ್ಲಿ 2012ಕ್ಕೆ ಆಗತಕ್ಕಂಥ ಪ್ರಳಯ ಪ್ರಕೃತಿಯ ಲಯಗಳಲ್ಲಿ ನಾವುಗಳು ಎಷ್ಟು ಜನಕ್ಕೆ ಕಾಪಾಡಬಹುದೋ ಗೊತ್ತಿಲ್ಲ. ಆದರೆ ಪ್ರಯತ್ನ ಎಲ್ಲರೂ ಸೇರ್ ಮಾಡಬೇಕು. ಕರ್ನಾಟಕ ರಾಜ್ಯದಂತ ನಾವುಗಳು ವಿಶೇಷವಾಗಿ ಈ ಕಾರ್ಯಕ್ರಮಗಳನ್ನು ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ ಮುಖಾಂತರವಾಗಿ ಏನು ಮಾಡ್ತಾ ಇದ್ದೀವಿ, ಇಮೇಲ್ಗಳ ಮುಖಾಂತರವಾಗಿ ಎಲ್ಲ ವಿಶೇಷವಾಗಿರ್ತಕ್ಕಂಥ ವೆಬ್ ಮುಖಾಂತರವಾಗಿ ವಿದೇಶದವ್ರಿಗೆ ಬಾಂಬೆಲಿ, ಕಲ್ಕಟ್ಟ ಎಲ್ಲ ಮೆಟ್ರೋಪಾಲಿಟನ್ ಸಿಟೀಸ್ಗೆಲ್ಲರಿಗೂ ಆಸ್ಟ್ರೇಲಿಯಾದಿಂದ ಹಿಡಿದು ನಾವುಗಳು ಬೈ ಕಂಟ್ರೀಸ್ ಅಂತ ಏನು ಹೇಳಿದ್ದೀವಿ ಎಲ್ಲ ವಿಶೇಷವಾಗಿರ್ತಕ್ಕಂಥ ಜಾಗಗಳಲ್ಲಿ ವೆಬ್ಸೈಟ್ ಮುಖಾಂತರ ಕಳಿಸಿದ್ದಾಗಿದೆ. ಇವರೆಲ್ಲರೂ ಈ ಯಾಗಕ್ಕೆ ಪಾಲ್ಗೊಳ್ತಕ್ಕಂಥ ಎಷ್ಟೋ ಜನಗಳು ವಿಶೇಷವಾಗಿ ನಾವು ಬರೋಕ್ಕಾಗದಿದ್ರೆ ಏನು ಮಾಡೋದು ಅನ್ನೋ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಒಂದು ಉತ್ತರ ಹೇಳ್ತೀನಿ ಕೇಳಿ. ನಿಮ್ಮ ಮನೆಯ ಸದಸ್ಯರು ಅಕಸ್ಮಾತ್ ದೂರದಲ್ಲಿದ್ದ ಪಕ್ಷದಲ್ಲಿ ಒಬ್ಬರನ್ನಾದರೂ ರೆಪ್ರೆಸೆಂಟೇಟಿವ್ ಅಂತ ಕಳಿಸ್ಕೊಡಿ. ವಿದೇಶದಲ್ಲಿರ್ತಕ್ಕಂಥವ್ರು ನಿಮ್ಮ ಕರ್ಮಗಂಟೆಗಳನ್ನು ನಿವಾಳಿಸಿ ನೀವುಗಳು ಕೊರಿಯರ್ ಮುಖವಾಗಿ ಸಂಸ್ಥಾನ ಮುಖಾಂತರವಾಗಿ ನಿಮ್ಗೆ ಅಡ್ರೆಸ್ ಏನು ಕೊಟ್ಟಿದ್ದೀನಿ ಆ ಸೂಳಿಕೆರೆ ಆಗಿರತಕ್ಕಂಥ ಶನೇಶ್ವರನ ಛಾಯಾದೇವಿ ಕ್ಷೇತ್ರಕ್ಕಾದರೂ ಕಳಿಸ್ಕೊಡಿ. ಇಲ್ಲ ಸಂಪರ್ಮಹಾಲಕ್ಷ್ಮಿ ಮಹಾಸಂಸ್ಥಾನ ಅಂತ ನೈಸ್ ರೋಡ್ ಬಳಿ ಇರತಕ್ಕಂಥ ಮಾಗಡಿ ರೋಡ್ಗಾದರೂ ಕಳಿಸ್ಕೊಡಿ. ವಿಶೇಷವಾಗಿ ಈ ಎರಡೂ ಕ್ಷೇತ್ರದಲ್ಲಿ ನೀವು ಕಳಿಸ್ಕೊಟ್ಟಿರೋ ಗಂಟುಗಳನ್ನ ಎತ್ಕೊಂಡು ಹೋಗಿ ನಿಮ್ಮೆಲ್ಲರ ಸಂಕಲ್ಪವನ್ನು ಮಾಡಬೇಕಾದ್ರೆ ನಿಮ್ಗಳ ಹೆಸರು, ವಿಶೇಷವಾಗಿ ವಿಳಾಸ, ಅಲ್ಲಿರ್ತಕ್ಕಂಥ ಫೋನ್ ನಂಬರ್ ಸಮೇತವಾಗಿ ಹಾಕುವಾಗ ಅಟ್ಲೀಸ್ಟ್ ಆ ಫೋನ್ಗಳ ಮುಖಾಂತರವಾಗಿ ನೀವು ಫೋನ್ ಮಾಡೋದು ಅಥವಾ ಇಮೇಲ್ ಮುಖಾಂತರ ಕಳಿಸಿರೋ ಕೊರಿಯರ್ ಮುಖಾಂತರ ಬಂದಿರತಕ್ಕಂಥ ಪಾರ್ಸಲ್ಗಳು ಏನು ಕಟ್ಟಿರ್ತೀರ ಕರ್ಮದ ಗಂಟು ಅದನ್ನು ವಿಶೇಷವಾಗಿ ಸಂಕಲ್ಪ ಮಾಡಿ ಯಾಗಶಾಲೆಗೆ ಹಾಕೋದು. 16 ಅಡಿ ವಿಶೇಷವಾಗಿರ್ತಕ್ಕಂಥ ಅಗಲವಾಗಿರ್ತಕ್ಕಂಥದ್ದು, ಆಳವಾಗಿರ್ತಕ್ಕಂಥ 11 ಅಡಿಗಳು, ವಿಶೇಷವಾಗಿರ್ತಕ್ಕಂಥ ರುದ್ರನಿಗೆ 11, 16 ಇರ್ತಕ್ಕಂಥ ಷೋಡಶಿ ಕರ್ಮ ಯಾಗದಲ್ಲಿ ದೇವಿ ಕೃಪಾಕಟಾಕ್ಷ ಬರೀ ಎಳ್ಳು
ಮಯೋಮಯ. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲರೂ ಆ ನದಿ ತೀರದಲ್ಲಿರ್ತಕ್ಕಂಥ ಮುತ್ತುರಾಯ ಸ್ವಾಮಿ ನೋಡ್ತಾ ನಿಂತಿರ್ತಾನೆ. ಶನೇಶ್ವರನು ದರ್ಶನವನ್ನು ಕೊಡ್ತಾನೆ. ಯಮರ ಧರ್ಮರಾಜನ ಮೃತ್ಯುವನ್ನ ಹೀಗೆ ತಳ್ಳಕ್ಕೆ ಅವಕಾಶವನ್ನ ನೀವು ಬಂದು ಸ್ಮರಣೆಯನ್ನು ಮಾಡ್ಕೊಂಡು ಛಾಯಾದೇವಿಗೆ ಮಡ್ಲಕ್ಕೆ ತುಂಬಿದಾಗ ಗೊತ್ತಾಗತ್ತೆ. ವೀಕ್ಷಕರೇ, ಡಿಸೆಂಬರ್ ಕಳೆದು ಹೋದ ನಂತರ ಜನವರಿ 31ನೇ ತಾರೀಕು ರಸೀದಿಗಳು ಹಾಕುವ ಲಾಸ್ಟ್ ದಿನಾಂಕ. ಪ್ರತಿಯೊಬ್ಬರು ಸೋಮವಾರದಿಂದ ಶುಕ್ರವಾರದೊಳಗೆ 10 ಗಂಟೆಯಿಂದ 5 ಗಂಟೆ ಸಮಯವರೆಗೂ ಬರ್ಬೋದು. ಶನಿವಾರ ಭಾನುವಾರ ನಮ್ಮ ಆಶ್ರಮದಲ್ಲಿ ಇಲ್ದಿದ್ದಾಗ ನೀವೇನು ಮಾಡ್ಬೋದು, ಕೊಮ್ಮಘಟ್ಟ ಶನೇಶ್ವರನ ಕ್ಷೇತ್ರದಲ್ಲೇ ಅವಕಾಶವನ್ನು ಮಾಡಿಕೊಟ್ಟಿದ್ದೀನಿ. ಅಲ್ಲೇ ರಸೀದಿಗಳನ್ನು ಪಡೆದು ಅಲ್ಲಿ ವಿಷಯವಾಗಿ ನೀವುಗಳು ಯಾಗದ ಗಂಟೆಗಳನ್ನು ಏನೇನು ತಯಾರಿ ಮಾಡ್ಕೋಬೇಕು ಎಲ್ಲರಿಗೂ ಪಾಂಪ್ಲೆಟ್ಸ್ ಕೂಡ ಹಂಚಾಗಿದೆ. ಮೈಸೂರಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ಚಾಮುಂಡೇಶ್ವರಿ ಏನು ಎದ್ದು ನಿಂತ್ಕೊಂತಾಳೆ, ಏನು ನಂದೀಶ್ವರನ ವಿಗ್ರಹ ಎದ್ದು ನಿಂತ್ಕೊಳ್ಳುತ್ತೆ, ಆ ಶಕ್ತಿಗಳೆಲ್ಲ ಕೇಂದ್ರೀಕೃತವಾಗ್ತಿದೆ ಒಂದು ಕಡೆ. ಇದು ಸತ್ಯ ಸತ್ಯ ಸತ್ಯ, ಸಾಕ್ಷಾತ್ ಶನೇಶ್ವರನ ಮೇಲೆ ಆಣೆ ಸತ್ಯ. ಅದಕ್ಕೆ ನೀವುಗಳು ಕರ್ಮವನ್ನು ಕಳ್ಕೊಳ್ಳೋ ಏಕೈಕ ಮಾರ್ಗ ಧರ್ಮೋ ರಕ್ಷತಿ ರಕ್ಷಿತ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ತಾ ಕರ್ಮ ಯಾಗವನ್ನ ಪಾಲ್ಗೊಳ್ತಾ ಜಗತ್ತಲ್ಲಿ ಕಾಶಿ ಯಾತ್ರೆಯ ಸ್ಮಶಾನದತ್ತ ನಾವುಗಳು ಹೋಗ್ತಾ ಇರೋ ಈ ಯಾತ್ರೆಯಲ್ಲಿ ಭಗವಂತನ ಕೃಪಾಕಟಾಕ್ಷ ಎಂದೆಂದೂ ಹುಟ್ಟಿದವನು ಸಾಯಲೇಬೇಕು, ಅನಾಯಾಸ ಮೃತ್ಯುವನ್ನಪ್ಪ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇವತ್ತೇನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಗುರುಜಿ, ಯಾಗದ ತಯಾರಿ ಹೇಗ್ ನಡೀತಿದೆ ಅಂತ ತಿಳಿಸ್ಕೊಟ್ರಿ. ಜೊತೆಗೆ ಬಹಳ ದೂರ ಇರೋರು ಹೇಗೆ ತಮ್ಮ ಕರ್ಮದ ಗಂಟನ್ನ ಕಳಿಸ್ಬೇಕು ಅಂತಾನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತಿಂದ ಬಹಳನೇ ವಿಶೇಷವಾದ ಕಾಶಿ ಯಾತ್ರೆ ಪ್ರಾರಂಭ ಮಾಡಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ನಾಳೆ ನಾವು ನೀವು ಭೇಟಿ ಆಗ್ಲೇಬೇಕು. ಯಾಕಂದ್ರೆ ಕಾಶಿ ಯಾತ್ರೆಗೆ ಹೋಗ್ಲೇಬೇಕಲ್ವೇ? ಹೋಗ್ ಬರೋದಾ? ನಮಸ್ಕಾರ. ನಮಸ್ತೆ. ಜೈ ಕಾಶಿ ವಿಶ್ವನಾಥ.